ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಅಡಾಪ್ಟ್ ಅ ಪೆಟ್ ಎಂಬ ಪಾಠವನ್ನು ಇಂಗ್ಲಿಷ್ನಲ್ಲಿ ಓದಿ ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳುವ ಪ್ರಾರಂಭಿಸೋಣ. ಮೋನಾ ಲೈಕ್ಸ್ ದ ಲೋಕಲ್ ಝೂ ವೆರಿ ಮಚ್. ಶಿ ಎಂಜಾಯ್ಸ್ ವಿಸಿಟಿಂಗ್ ಇಟ್. ಇಟ್ ಹ್ಯಾಸ್ ಡಿಫರೆಂಟ್ ಕೈಂಡ್ಸ್ ಆಫ್ ಅನಿಮಲ್ಸ್ ಇನ್ ಇಟ್. ಅಡಾಪ್ಟ್ ಎ ಪೆಟ್. ಅಡಾಪ್ಟ್ ಎ ಪೆಟ್ ಅಂದ್ರೆ ಸಾಕು ಪ್ರಾಣಿಗಳನ್ನು ದತ್ತು ಪಡೆಯಿರಿ. ಮೋನಾ ಸ್ಥಳೀಯ ಮೃಗಾಲಯವನ್ನು ತುಂಬಾ ಇಷ್ಟಪಡುತ್ತಾಳೆ. ಅವಳು ಮೃಗಾಲಯಕ್ಕೆ ಭೇಟಿ ನೀಡುವುದನ್ನು ಆನಂದಿಸುತ್ತಾಳೆ. ಅಲ್ಲಿ ವಿಭಿನ್ನ ರೀತಿಯ ಪ್ರಾಣಿಗಳಿವೆ. ದ animals do not live in cages, but in the places they are used to. ಅಲ್ಲಿ ಪ್ರಾಣಿಗಳು ಪಂಜರದಲ್ಲಿ ವಾಸಿಸುವುದಿಲ್ಲ. ಅವುಗಳು ಅವುಗಳದ್ದೇ ಆದ ವಾಸಸ್ಥಳದಲ್ಲಿ ವಾಸಿಸುತ್ತವೆ. The zoo makes these places for them. ಮೃಗಾಲಯವು ಇಂತಹ ಜಾಗವನ್ನು ಮಾಡಿಕೊಟ್ಟಿದೆ. ಫಾರ್ ಎಕ್ಸಾಂಪಲ್, an ice machine makes the penguins swimming pool very cold, making it suitable for them. ಉದಾಹರಣೆಗೆ ಮಂಜುಗಡ್ಡೆ ತಯಾರಿಸುವ ಯಂತ್ರ ಅಂದ್ರೇನು? ಐಸ್ ಮೆಷಿನ್. ಐಸ್ ಮೆಷಿನ್ ಪೆಂಗ್ವಿನ್ಗಳು ಈಜುವಂತಹ ಈಜುಕೊಳವನ್ನು ಅವುಗಳಿಗೆ ಸೂಕ್ತವಾದಂತೆ ತಣ್ಣಗಿರಿಸುತ್ತದೆ. ಮುಂದೆ ಓದುವ. ಮೋನಾ ಎಂಜಾಯ್ಸ್ ವಾಚಿಂಗ್ ದ ಚಿಂಪಾಂಜೀಸ್. ಮೋನಾ ಚಿಂಪಾಂಜಿಗಳನ್ನು ನೋಡಲು ಆನಂದಿಸುತ್ತಾಳೆ. ದೇ ಲಿವ್ ಇನ್ ಅ ಕೇಜ್ ವಿತ್ trees, caves, rocks, and a small lake. ಚಿಂಪಾಂಜಿಗಳು ಮರಗಳು, ಗುಹೆಗಳು, ಬಂಡೆಗಳು ಮತ್ತು ಸಣ್ಣ ಹಳ್ಳಗಳಿರುವ ಒಂದು ದೊಡ್ಡ ಪಂಜರದಲ್ಲಿ ವಾಸಿಸುತ್ತವೆ. There are about 14 chimps, including 4 babies. 4 ಮಕ್ಕಳು ಸೇರಿದಂತೆ ಸುಮಾರು 15 ಚಿಂಪಾಂಜಿಗಳಿವೆ. The babies are carried everywhere by the mothers. ಮಕ್ಕಳನ್ನು ಚಿಂಪಾಂಜಿಯ ತಾಯಂದಿರು ಎಲ್ಲೆಡೆ ಕರೆದೊಯ್ಯುತ್ತವೆ. They feel secure because they have a similar atmosphere as in the forest. ಅರಣ್ಯ ವಾತಾವರಣ ಹೊಂದಿರುವುದರಿಂದ ಆ ಸ್ಥಳ ಸುರಕ್ಷಿತ ಎಂದು ಅವುಗಳು ಭಾವಿಸುತ್ತವೆ. ಮುಂದೆ ಓದುವ. Mona also likes watching birds in the aviary. An aviary is a small forest with a wire net over and around it. Aviary ಅಂದ್ರೆ ಏನು? ಒಂದು ದೊಡ್ಡ ಪಂಜರ. ಮೋನಾ ಕೂಡ ದೊಡ್ಡ ಪಂಜರದಲ್ಲಿರುವ ಪಕ್ಷಿಗಳನ್ನು ನೋಡಲು ಇಷ್ಟಪಡುತ್ತಾಳೆ. ಈ ದೊಡ್ಡ ಪಂಜರ ಹೇಗಿರುತ್ತೆ ಅಂದ್ರೆ ಒಂದು ಸಣ್ಣ ಅರಣ್ಯ, ಸುತ್ತಲೂ ಬಲೆಯನ್ನು ಹೊಂದಿರುತ್ತದೆ. The birds can fly about and build their nest in the trees. ಪಕ್ಷಿಗಳು ಅದರೊಳಗೆ ಹಾರಬಲ್ಲವು ಮತ್ತು ಮರಗಳಲ್ಲಿ ತಮ್ಮ ಗೂಡುಗಳನ್ನು ನಿರ್ಮಿಸುತ್ತವೆ. Many of the birds are very beautiful.
ಅಲ್ಲಿ ಹಲವು ಪಕ್ಷಿಗಳು ನೋಡಲು ತುಂಬಾ ಸುಂದರವಾಗಿದೆ. Some like the pelicans are very large birds. ನೀರು ಹಕ್ಕಿಗಳಂತಹ ತುಂಬಾ ದೊಡ್ಡ ಪಕ್ಷಿಗಳು ಅಲ್ಲಿದೆ. An aviary can accommodate bigger birds also. ಆ ದೊಡ್ಡ ಪಂಜರದಲ್ಲಿ ದೊಡ್ಡ ಪಕ್ಷಿಗಳಿಗೂ ಸಹ ವಸತಿಯನ್ನು ಕಲ್ಪಿಸಬಹುದು. A variety of birds are seen here. It is interesting to observe their movement in it. ವೈವಿಧ್ಯಮಯ ಪಕ್ಷಿಗಳನ್ನು ಅಲ್ಲಿ ಕಾಣಬಹುದು ಮತ್ತು ಪಕ್ಷಿಗಳ ಚಲನಾವಲನವನ್ನು ಗಮನಿಸಲು ಆಸಕ್ತಿದಾಯಕವಾಗಿರುತ್ತದೆ. ಮುಂದೆ ಓದುವ. The zoo needs money to feed the animals. Some people adopt animals and pay for their food. ಮೃಗಾಲಯಕ್ಕೆ ಪ್ರಾಣಿಗಳ ಆಹಾರಕ್ಕಾಗಿ ಹಣದ ಅಗತ್ಯವಿದೆ. ಕೆಲವು ಜನರು ಪ್ರಾಣಿಗಳನ್ನು ದತ್ತು ತೆಗೆದುಕೊಂಡು ಅದರ ಆಹಾರಕ್ಕಾಗಿ ಹಣ ಪಾವತಿಸುತ್ತಾರೆ. Mona has adopted a small monkey. ಮೋನಾ ಕೂಡ ಒಂದು ಸಣ್ಣ ಕೋತಿಯನ್ನು ದತ್ತು ಪಡೆದಿದ್ದಾಳೆ. She sends ₹20 every month to the zoo to pay for the monkey's food. ಪ್ರತಿ ತಿಂಗಳು ₹20 ಕೋತಿಯ ಆಹಾರಕ್ಕಾಗಿ ಅವಳು ಮೃಗಾಲಯಕ್ಕೆ ಕಳಿಸುತ್ತಾಳೆ. She wanted to adopt a tiger. Tiger needs meat every day. ಅವಳಿಗೆ ಹುಲಿಯನ್ನು ದತ್ತು ತೆಗೆದುಕೊಳ್ಳಬೇಕೆಂದು ಆಸೆ ಇತ್ತು. ಆದರೆ ಹುಲಿಗಳಿಗೆ ಪ್ರತಿದಿನ ಮಾಂಸ ಬೇಕು. To provide food for them would be very expensive. ಹುಲಿಗಳಿಗೆ ಆಹಾರ ಒದಗಿಸುವುದು ಅತಿ ದುಬಾರಿ. Monkey eat nuts and fruits which are cheaper. So Mona adopted a monkey. ಮತ್ತು ಕೋತಿಗಳಿಗೆ ಕಡಿಮೆ ದುಡ್ಡಿನ ಹಣ್ಣುಗಳು ಮತ್ತು ಬೀಜಗಳು ತಿನ್ನುತ್ತವೆ. ಆದ್ದರಿಂದ ಮೋನಾ ಕೋತಿಯನ್ನು ದತ್ತು ಪಡೆದುಕೊಂಡಳು. ಇಲ್ಲಿಗೆ ಈ ಪಾಠ ಮುಗಿಯಿತು. ಧನ್ಯವಾದಗಳು.